ಮತ್ತೆ ಟಸ್ಕೊಳ್ತು ಗೈಸ್ ಲಿಟ್ರಲ್ ಹೇಳ್ಬೇಕಂತ ಹೇಳಿದ್ರೆ ಜಸ್ಟ್ ಇವಾಗ ನಮ್ಮ RCBಗೆ ದೊಡ್ಡ ಹೊಡೆತಕ್ಕಿಂತ ಆ ಏನ್ ರೆಪ್ರೆಸೆಂಟ್ ಮಾಡ್ತಾರಲ್ಲ ಆ ಕಂಟ್ರಿಗೆ ಸಿಕ್ಕಾಪಟ್ಟೆ ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದಾಗಿದೆ. ಈಗ ಒಬ್ಬ ಪ್ಲೇಯರ್ ಮೇಲೆ ಹೆಚ್ಚಿನದಾಗಿ ಆ ಟೀಮ್ ನಿಂತ್ಕೊಂಡಿರತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಒನ್ ಆಫ್ ದ ಫೈನೆಸ್ಟ್ ಕ್ರಿಕೆಟರ್ ಅಂತಾನೆ ಹೇಳ್ಬೋದು. ಸದ್ಯದ ಮಾಡರ್ನ್ ಕ್ರಿಕೆಟ್ ಅಲ್ಲಂತೂ ಸಿಕ್ಕಾಪಟ್ಟೆ ಅಂದ್ರೆ ಎಫರ್ಟ್ಸ್ಗಳು, ಅದೇ ರೀತಿಯಾಗಿ ಶಾರ್ಟ್ಸ್ಗಳ ಪ್ರೊವೈಡಿಂಗ್ ಒನ್ ಆಫ್ ದ ಕ್ರೇಜಿಯಸ್ಟ್ ಅಂತಾನೆ ಹೇಳ್ಬೋದಾಗಿದೆ. ಇವಾಗ ಆ ಪ್ಲೇಯರ್ ಇವಾಗ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ದಿನ ಆಗಿತ್ತು ನನ್ನ ಪ್ರಕಾರ. ನಮ್ಮ RCB ಹೋದ್ ಸೀಸನ್ ಒನ್ ಆಫ್ ದ ಬೆಸ್ಟ್ ಸೀಸನ್ ಆದ ತಕ್ಷಣ ಫೈನಲ್ ನಲ್ಲೂ ಕೂಡ ಅವ್ರಿಗೆ ಚಾನ್ಸಸ್ ಕ್ರಿಯೇಟ್ ಆಗ್ಲಿಲ್ಲ ಆಗಿತ್ತು, ಇಂಜುರಿ ಸಮಸ್ಯೆಯಿಂದ ಹೆರಗಿದ್ದದ್ದು. ಅದೇ ರೀತಿಯಾಗಿ ಇವಾಗ್ಲೂ ಕೂಡ ಜಸ್ಟ್ ಇನ್ನು ಬರ್ತಿರುವಂತ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಎಸ್ ಆಸ್ಟ್ರೇಲಿಯಾದ ಬಿಗ್ ಬ್ಯಾಶ್ ಲೀಗ್ ಅಲ್ಲಿ, ಎಸ್ ಬಿಗ್ ಬ್ಯಾಶ್ ಲೀಗ್ ಏನ್ ನಡೀತಿರುವಂತದ್ದು ಒಂದೊಂದ್ ಸ್ವಲ್ಪ ದಿನದಲ್ಲಿ T20 ವರ್ಲ್ಡ್ ಕಪ್ ಆದ ತಕ್ಷಣ ನಮ್ಮ IPL ಕೂಡ ಇರೋದ್ರಿಂದ ನಮ್ಮ RCB ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಟೀಮ್ ಡೇವಿಡ್ ಅವರು ಇವಾಗ ಇಂಜುರಿಗೆ ಒಳಗಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಇದು ಆಸ್ಟ್ರೇಲಿಯನ್ ಕ್ರಿಕೆಟ್ಗೆ ಸಿಕ್ಕಾಪಟ್ಟೆ, ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಒನ್ ಆಫ್ ದ ಫೈನೆಸ್ಟ್ ಫಾರ್ಮ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಟೀಮ್ ಡೇವಿಡ್ ಅವರು. ಯಾಕಪ್ಪ ಅಂತ ಕೇಳೋದಾದ್ರೆ ಎಲ್ಲೋ ಇರುವಂತ ಮ್ಯಾಚ್ ನ ಎಲ್ಲೋ ತೆಗೆದುಕೊಂಡು ಹೋಗುವಂತ ಕೇಪಬಿಲಿಟಿ ಅವ್ರ ಹತ್ರ ಇರೋದು. ಆ ರೀತಿ ಸಿಕ್ಸ್ ಹಿಟ್ಟಿಂಗ್ ಎಬಿಲಿಟಿ ಆಗಿರುತ್ತೆ, ಲಾಂಗ್ ಸಿಕ್ಸಸ್ ಗಳು, ಅದೇ ರೀತಿ ಏನಾದ್ರು ಸೂಪರ್ ಓವರ್ಸ್ ಗಳಾದ್ರೆ ಆ ಟೈಮಲ್ಲಿ ಬಂದ್ಕೊಂಡು ಬ್ಯಾಟಿಂಗ್ ಆಟ ಆಡುವಂತ ಕ್ಷಮತೆ ಇರ್ಬೋದು. A to Z ಎಲ್ಲ ಪರ್ಫೆಕ್ಟ್ ಅವರು ಸೆಟ್ಲ್ ಹಾಕೊಂಡಿರುವಂತ ಟೀಮ್ ಡೇವಿಡ್ ಅವರು ಇವಾಗ ಇಂಜುರಿ ಆಗಿರೋದು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಆ ಕಂಟ್ರಿ ಟೀಮ್ಗಂತೂ ಸಿಕ್ಕಾಪಟ್ಟೆ ಇದು ನುಂಗಲಾರದ ತುತ್ತಾಗತ್ತೆ ಅಂತಾನೆ ಹೇಳ್ಬೋದಾಗಿದೆ. ಇದರ ಎಫರ್ಟ್ಸ್ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ಜಸ್ಟ್ ಬರ್ತಿರುವಂತದ್ದು T20 ವರ್ಲ್ಡ್ ಕಪ್. T20 ವರ್ಲ್ಡ್ ಕಪ್ಗೆ ಅಷ್ಟರಲ್ಲಿ ಇವ್ರೇನಾದ್ರು ಕಮ್ಬ್ಯಾಕ್ ಆಗ್ತಾರೆ ಅಂತ ಇಲ್ಲಿ ಎಲ್ಲ ಅಂದ್ರೆ ಆಸ್ಟ್ರೇಲಿಯಾ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಅವ್ರಿಗೆ ಏನಾದ್ರು ಟ್ರೀಟ್ಮೆಂಟ್ ಕೊಡ್ತಾರ ಅವ್ರ ಎಲ್ಲ ಸಜೆಷನ್ ಕೊಡ್ತಾ ಇರೋದು. ಆದ್ರೆ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ದಿನ ಆಗತ್ತೆ ಅಂತ ಅನಿಸ್ತದೆ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ RCB ಹೋದ್ ಸೀಸನ್ ಫೈನಲ್ ಅಂದ್ರೆ 2025 ಇದೇ ವರ್ಷ ಅಂತ ತಿಳ್ಕೊಳ್ಳಿ. ಅಂದ್ರೆ RCB ಆಟ ಆಡ್ಬೇಕಿದ್ರು ಕೂಡ ಫೈನಲ್ ಗೇಮ್ ಅಲ್ಲಿ ಇವ್ರಿಗೆ ಇಂಜುರಿ ಆಗಿತ್ತು. ಇವರು ಒಂದ್ 2 ಮ್ಯಾಚ್ ಗೆ ಅನ್ಅವೈಲೇಬಲ್ ಹಾಕೊಂಡಿದ್ದದ್ದು, ಆಮೇಲೆ ನಂತರ ಒಂದ್ 2-3 ತಿಂಗಳ ನಂತರ ಕಮ್ಬ್ಯಾಕ್ ಮಾಡಿರುವಂತದ್ದು ಟೀಮ್ ಡೇವಿಡ್ ಅವರು. ಅದೇ ರೀತಿಯಾಗಿ ಇವಾಗ T20 ವರ್ಲ್ಡ್ ಕಪ್ ಬರ್ತಾ ಇರೋದ್ರಿಂದ ನಮ್ಗೆ ಖುಷಿ. ಯಾಕಪ್ಪ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾದಲ್ಲಿ ಟೀಮ್ ಡೇವಿಡ್ ಅವರು ಒಂದು ಪಾತ್ರ ಕಮ್ಮಿ ಆಗತ್ತೆ ಅನ್ನೋದು. ಆದ್ರೆ ಆಸ್ಟ್ರೇಲಿಯಾಗೆ ಸಿಕ್ಕಾಪಟ್ಟೆ ಇದು ನುಂಗ್ಲಾರ್ದಂತ ತುತ್ತಾಗತ್ತೆ, ಸಿಕ್ಕಾಪಟ್ಟೆ ಎಫೆಕ್ಟ್ ಬೀಳತ್ತೆ ಅಂತಾನೆ ಹೇಳ್ಬೋದಾಗಿದೆ. ಆ ರೀತಿ ಒಳ್ಳೆ ಯಾಕಪ್ಪ ಅಂತ ಹೇಳಿದ್ರೆ ಕೆರೆಬಿಯನ್ ಪ್ರೀಮಿಯರ್ ಲೀಗ್ ಆಗಿರ್ಬೋದು, T10 ಲೀಗ್ ಆಗಿರ್ಬೋದು, UAE ಎಲ್ಲಾ ಕಡೆ ಕೂಡ ಒನ್ ಆಫ್ ದ ಫೈನೆಸ್ಟ್ ಫಾರ್ಮ್ ಅಲ್ಲಿ ಇರೋದು ಅಂತ ಹೇಳಿದ್ರೆ ಟೀಮ್ ಡೇವಿಡ್ ಅವರು. ಆಸ್ಟ್ರೇಲಿಯಾ ಕ್ರಿಕೆಟ್ ಅಲ್ಲೂ ಕೂಡ ಒಳ್ಳೆದಾಗಿ ಕ್ಲಿಕ್ ಆಗ್ತಾ ಇದ್ದದ್ದು ಟೀಮ್ ಡೇವಿಡ್ ಅವರು. ಇವಾಗ ಅವರು ಏನ್ ಇಂಜುರಿ ಆಗಿರೋದು ಅಂತ ಕೇಳಿದ್ರೆ ಇವತ್ತು ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ. ಇದು ನನ್ನ ಪ್ರಕಾರ ಸಿಕ್ಕಾಪಟ್ಟೆ ದಿನ ತೆಗೆದುಕೊಳ್ಳುವಂತ ಸಾಧ್ಯತೆ ಇರೋದು. ಇವಾಗ ನಮ್ಮ ಆಸ್ಟ್ರೇಲಿಯಾ ಕ್ರಿಕೆಟರ್ಸ್ ಆಗಿರುವಂತ ನೇತನ್ ಎಲಿಸ್, ಎಸ್ ಆಸ್ಟ್ರೇಲಿಯಾ ಮೇನ್ ಬೌಲರ್ ಆಗಿರುವಂತ ನೇತನ್ ಎಲಿಸ್ ಅವರು ಕೊಟ್ಟಿರುವಂತ ಅಪ್ಡೇಟ್ ಗಳ ಪ್ರಕಾರ ನೋಡ್ತಾರ ಮಟ್ಟಿಗೆ ನಾವು ಸಿಕ್ಕಾಪಟ್ಟೆ ಎಫೆಕ್ಟ್ ಆಗ್ತೇವೆ. ಅವರು ಹೋಪ್ಫುಲಿ ಅವರು T20 ವರ್ಲ್ಡ್ ಕಪ್ ಒಳಗೆ ಕಮ್ ಬ್ಯಾಕ್ ಮಾಡ್ತಾರೆ ಅಂಡ್ ಹೋಪ್ಫುಲಿ ಅವರು ಆಟ ಆಡುವಂತ ಕೇಪಬಿಲಿಟಿ ತರ ನಾವು ಮಾಡ್ತೇವೆ ಅನ್ನೋದನ್ನ ಇಲ್ಲಿ ನೇತನ್ ಎಲಿಸ್ ಅವ್ರು ಹೇಳಿರೋದು. ಅದ್ರಲ್ಲಿ ಇಂಜುರಿ ಯಾವ ರೀತಿ ಆಗಿರುವಂತದ್ದು ಅನ್ನೋದು ಅಲ್ಲಿ ರಿಪೋರ್ಟ್ಸ್ ಗಳು ಎಲ್ಲ ಬರ್ಬೇಕಾಗತ್ತೆ. ಅಲ್ಲಿವರೆಗೂ ಕೂಡ ಏನು ಹೇಳಿಕ್ ಆಗಲ್ಲ. ಒಟ್ಟಲ್ಲಿ ಟೀಮ್ ಡೇವಿಡ್ ಅವ್ರು ಇಲ್ಲ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾಕ್ಕೆ ಸಿಕ್ಕಾಪಟ್ಟೆ ಡೀಪ್ ಟ್ರಬಲ್ ಆಗೋದು. ಇದ್ರ ನಂತರ ಬರುವಂತ IPL ನಮ್ಮ RCB ಗೆ ಸ್ವಲ್ಪ ಹೊಡೆತ ಬೀಳುವಂತ ಸಾಧ್ಯತೆ ಇದೆ. ಆದ್ರೂ ಕೂಡ ಇವ್ರಿಗೆಲ್ಲರಿಗೂ ಕೂಡ ನಮ್ಮ RCB ಬ್ಯಾಕಪ್ ಪ್ಲೇಯರ್ಸ್ ಗಳನ್ನ ರೆಡಿ ಮಾಡಿರೋದ್ರಿಂದ ಏನು ಕೂಡ ತೊಂದರೆ ಇಲ್ಲ, ಅಷ್ಟೊಂದು ತಲೆ ಕೆಡಿಸ್ಕೊಳ್ಳುವಂತದ್ದಿಲ್ಲ. ಆದ್ರೆ ಏನಾದ್ರು ಫಸ್ಟ್ ಒಂದು 5-6 ಮ್ಯಾಚ್ ಅನ್ಅವೈಲೇಬಲ್ ಆಗಿರಬಹುದು ಅಷ್ಟೇ, ಬಿಟ್ರೆ ಸಿಕ್ಕಾಪಟ್ಟೆ ಲಾಂಗ್ ಪ್ರೊಸೀಜರ್ ಇರೋದ್ರಿಂದ ಮಾರ್ಚ್ ಅಲ್ಲಿ ಆಗ್ತಾ ಇರೋದ್ರಿಂದ IPL. ಆದ್ರೆ ಫೆಬ್ರವರಿಲೇ ಇವಾಗ ಇದೊಂದ್ ತಿಂಗಳು ಒಂದು ಜನವರಿ ಮಂತ್ ಒಂದೇ ಬಿಟ್ರೆ ಫೆಬ್ರವರಿಲೇ T20 ವರ್ಲ್ಡ್ ಕಪ್ ಆಗ್ತಾ ಇರೋದ್ರಿಂದ ಅಷ್ಟ್ರಲ್ಲಿ ಕಮ್ ಬ್ಯಾಕ್ ಮಾಡೋದು ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಡೌಟ್ಫುಲ್ ಟೀಮ್ ಡೇವಿಡ್ ಅವರು. ಆಸ್ಟ್ರೇಲಿಯಾಗೆ ಸಿಕ್ಕಾಪಟ್ಟೆ ಆಸ್ಟ್ರೇಲಿಯಾ ಕ್ರಿಕೆಟ್ ಅದಕ್ಕಂತೂ ಸಿಕ್ಕಾಪಟ್ಟೆ ಹೊಡೆತ ಬೀಳೋದು ಅಂತ ಹೌದು ಟೀಮ್ ಡೇವಿಡ್ ಅವರ ಅನ್ಅವೈಲೇಬಲ್ ಅಲ್ಲಿ. ಆದ್ರೆ ನಮ್ಮ RCB ಇವ್ರ ನನ್ನ ಪ್ರಕಾರ ಆಟ ಆಡುವಂತ ಸಾಧ್ಯತೆ ಇರುವಂತದ್ದು. ಅದೇ ರೀತಿಯಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಮ್ ಬ್ಯಾಕ್ ಮಾಡ್ತೇವೆ ಅಂತ. ಇದು ಎಲ್ಲ ಕೂಡ ಬಿಗ್ ಬ್ಯಾಶ್ ಲೀಗ್ ಇಂದ ಆಗಿರೋದು ಹ್ಯಾಮ್ಸ್ಟ್ರಿಂಗ್ ಇಂಜುರಿ. ನನ್ನ ಪ್ರಕಾರ ಆಸ್ಟ್ರೇಲಿಯನ್ ಕ್ರಿಕೆಟ್ಗೆ ಸಿಕ್ಕಾಪಟ್ಟೆ ದೊಡ್ಡ ನ್ಯೂಸ್. ನೇತನ್ ಎಲಿಸ್ ಅವ್ರು ಹೇಳಿರೋ ಪ್ರಕಾರ ಏನು ಹೆಚ್ಚೊಂದು ದೊಡ್ಡ ಇಂಜುರಿ ಅಲ್ಲ ಅಂತ. ಅದು ನನ್ನ ಪ್ರಕಾರ ಇದು ಹೆಚ್ಚಿನಾಗಿ ಸೀರಿಯಸ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದಾಗಿದೆ. ನೋಡಿ ಯಾವ ರೀತಿ ಆಗುತ್ತೆ ಅಂತ. ಒಟ್ನಲ್ಲಿ ಟೀಮ್ ಡೇವಿಡ್ ಅವ್ರ ನನ್ನ ಪ್ರಕಾರ ಬಿಗ್ ಇಂಜುರಿ ಟ್ವಿಸ್ಟ್ ಎಲ್ಲದೂ ಆಗ್ತಾ ಇರೋದ್ರಿಂದ ಇದೇ ಇಂಜುರಿ ಸಮಸ್ಯೆನೆ ಕೊನೆಯಲ್ಲಿ ಎಲ್ಲ ಟೀಮ್ಸ್ ಗಳು ಕೂಡ ಮುಳುವಾಗೋದು. ನೋಡಿ ಏನೆಲ್ಲ ಆಗುತ್ತೆ ಅಂತ. ನಮ್ಮ RCB ಇದೊಂದೇ ಇಂಜುರಿ ಬಿಟ್ರೆ ಇದನ್ನ ಕಮ್ ಬ್ಯಾಕ್ ಮಾಡ್ತಾರೆ. ಮತ್ತೆ ಯಾರ್ದು ಆಗದೆ ಇರೋ ಒನ್ ಆಫ್ ದ ಬೆಸ್ಟ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಅವ್ರ ಫ್ಲೋ ಅದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾನೆ ಇರ್ಲಿ. ಏನಾದ್ರು ಇಂಜುರಿ ಸಮಸ್ಯೆ ಆದ್ರೆ ಆ ಫಾರ್ಮ್ ಕೂಡ ಡಿಪ್ ಆಗುವಂತ ಸಾಧ್ಯತೆ ಇರುತ್ತೆ ಅಂತಾನೆ ಹೇಳ್ಬೋದಾಗಿದೆ. ನೋಡೋ ಏನೇನೆಲ್ಲ ಆಗುತ್ತೆ ಅಂತ. ಇದಿಷ್ಟು ಟೀಮ್ ಡೇವಿಡ್ ಅವ್ರ ಬಗ್ಗೆ ಬಂದಿರುವಂತ ಅಪ್ಡೇಟ್ ಗಳಾಗಿತ್ತು. ನಿಮ್ ವಿಡಿಯೋ ಲಕ್ಷ ಕಮೆಂಟ್ ಮಾಡಿ. ನೀವು ಹೆಚ್ಚಿನ IPL ಕ್ರಿಕೆಟ್ ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.